Jai Hind, welcome to Tejas Easy English. Dear friends, in this video we are going to learn daily use 30 English sentences, and the first sentence is here. ಬಟ್ಟೆಯನ್ನು ಹಾಕಿಕೋ ಅಥವಾ ಬಟ್ಟೆಯನ್ನು ಹಾಕೋ, ಡ್ರೆಸ್ ಹಾಕೋ ಅಂತ ಹೇಳ್ತೀವಲ್ಲ. ಪುಟ್ ಆನ್ ದ ಕ್ಲಾತ್ಸ್, ಪುಟ್ ಆನ್ ದ ಕ್ಲಾತ್ಸ್. ಇಲ್ಲಿ ಕಾಯಿ, ಇಲ್ಲಿ ವೆಯ್ಟ್ ಮಾಡು ಹೇಳಬೇಕಿದ್ರೆ ವೆಯ್ಟ್ ಹಿಯರ್, ವೆಯ್ಟ್ ಹಿಯರ್. ನಾನು ಸ್ವಲ್ಪ ಊಟ ಮಾಡಲು ಬಯಸ್ತೀನಿ, ನಂಗೆ ಸ್ವಲ್ಪ ಹಸುವಾಗ್ತಿದೆ, ಸ್ವಲ್ಪ ಊಟ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಬೇಕಿದ್ರೆ ಐ ವಾಂಟ್ ಟು ಈಟ್ ಸಮಥಿಂಗ್, ಐ ವಾಂಟ್ ಟು ಈಟ್ ಸಮಥಿಂಗ್. ನಿನಗೂ ಕೂಡ ಯಾರಾದರೂ ವಿಶ್ ಮಾಡಿದಾಗ ನಿನಗೂ ಕೂಡ ಹೇಳ್ತೀವಲ್ಲ, ಸೇಮ್ ಟು ಯು ಅಥವಾ ವಿಶ್ ಯು ದ ಸೇಮ್. ಅವನು ಬೇಸರದಲ್ಲಿ ಇದ್ದಾನೆ, ಅವನು ಬೇಜಾರಲ್ಲಿದ್ದಾನೆ. ಹೀ ಈಸ್ ಸ್ಯಾಡ್, ಹೀ ಈಸ್ ಸ್ಯಾಡ್. ಅದೇ ಅವನು ಖುಷಿಯಲ್ಲಿದ್ದಾನೆ ಹೇಳಬೇಕಿದ್ರೆ ಹೀ ಈಸ್ ಹ್ಯಾಪಿ. ಎಲ್ಲರಿಗೂ ಶುಭ ಮುಂಜಾನೆ. ಯಾವುದಾದ್ರೂ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಿದ್ರೆ ಸಾಮಾನ್ಯವಾಗಿ ಈ ಸೆಂಟೆನ್ಸ್ ಯೂಸ್ ಆಗುತ್ತೆ. ಗುಡ್ ಮಾರ್ನಿಂಗ್ ಆಲ್, ಗುಡ್ ಮಾರ್ನಿಂಗ್ ಆಲ್. ನಾನು ಈಗಲೇ ಅಲ್ಲಿಗೆ ಬರ್ತೀನಿ, ನಾನು ಇವಾಗಲೇ ಅಲ್ಲಿಗೆ ಬರ್ತೀನಿ ಅನ್ಬೇಕಿದ್ರೆ ಐ ವಿಲ್ ಬಿ ರೈಟ್ ದೇರ್, ಐ ವಿಲ್ ಬಿ ರೈಟ್ ದೇರ್. ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, ಇವಾಗ ಅಡ್ಡಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಹೇಳಬೇಕಿದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ನಿನ್ನ ಮುಖ ಓದಬಲ್ಲೆ. ಇದರ ಅರ್ಥ ನಾನು ನಿನ್ನ ಮುಖ ನೋಡಿ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಬಲ್ಲೆ ಅನ್ನುವ ಅರ್ಥದ ವಾಕ್ಯ ಇದು. ಇಂಗ್ಲೀಷಲ್ಲಿ ಇದನ್ನ ಹೀಗೆ ಹೇಳಬೇಕು, ಐ ಕ್ಯಾನ್ ರೀಡ್ ಯುವರ್ ಫೇಸ್, ಐ ಕ್ಯಾನ್ ರೀಡ್ ಯುವರ್ ಫೇಸ್. ನಿನ್ನನ್ನು ಮತ್ತೆ ಯಾವಾಗ ನೋಡೋದು, ನಿನ್ನ ಮತ್ತೆ ಯಾವಾಗ ನೋಡೋದು. ವೆನ್ ಡು ಐ ಸಿ ಯು ಅಗೈನ್, ವೆನ್ ಡು ಐ ಸಿ ಯು ಅಗೈನ್. ನಿನ್ನ ಬಳಿ ಜೀನ್ಸ್ ಇದೆಯಾ, ನಿನ್ನ ಹತ್ರ ಜೀನ್ಸ್ ಇದೆಯಾ ಕೇಳಬೇಕಿದ್ರೆ ಡೂ ಯು ಹ್ಯಾವ್ ಜೀನ್ಸ್, ಡೂ ಯು ಹ್ಯಾವ್ ಜೀನ್ಸ್. ಇದೇ ಸೆಂಟೆನ್ಸನ್ನು ನಾವು ಕ್ಲಾಸ್ ಸೆಂಟಲ್ಲಿ ಕೂಡ ಕೇಳ್ಬೋದು. ನಿಮ್ಮ ಬಳಿ ಜೀನ್ಸ್ ಇದೆಯಾ, ಜೀನ್ಸ್ ತೋರಿಸಿ ಅನ್ಬೇಕಿದ್ರೆ ಡೂ ಯು ಹ್ಯಾವ್ ಜೀನ್ಸ್ ಕೇಳ್ತೀವಿ. ನಾನು ಕರ್ನಾಟಕದವನು, ನಾನು ಕರ್ನಾಟಕದವನು. ಐ ಆಮ್ ಫ್ರಮ್ ಕರ್ನಾಟಕ, ಐ ಆಮ್ ಫ್ರಮ್ ಕರ್ನಾಟಕ. ಈ ದಿನಗಳಲ್ಲಿ ನನಗೆ ಹಣದ ಸಮಸ್ಯೆ ಇದೆ, ಅಥವಾ ಈ ದಿನಗಳಲ್ಲಿ ನನಗೆ ಹಣದ ತೊಂದರೆ ಇದೆ ಅಂತ ಹೇಳೋದಾದರೆ ಐ ಹ್ಯಾವ್ ಫಿನಾನ್ಷಿಯಲ್ ಪ್ರಾಬ್ಲಮ್ ದೀಸ್ ಡೇಸ್, ಐ ಹ್ಯಾವ್ ಫಿನಾನ್ಷಿಯಲ್ ಪ್ರಾಬ್ಲಮ್ ದೀಸ್ ಡೇಸ್. ಅಲ್ಲಿಗೆ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ, ಅಲ್ಲಿಗೆ ಹೋಗೋದ್ರಿಂದ ಏನೂ ಯೂಸ್ ಇಲ್ಲ. ಇಟ್ಸ್ ನೋ ಯೂಸ್ ಗೋಯಿಂಗ್ ದೇರ್, ಇಟ್ಸ್ ನೋ ಯೂಸ್ ಗೋಯಿಂಗ್ ದೇರ್. ನನಗೆ ಪಾನಿಪುರಿ ಕೊಡಿಸಿ, ನನಗೆ ಪಾನಿಪುರಿ ಕೊಡಿಸಿ. ಗೆಟ್ ಮಿ ಪಾನಿಪುರಿ. ಈ ಪಾನಿಪುರಿ ಜಾಗದಲ್ಲಿ ಗೆಟ್ ಮಿ ಐಸ್ ಕ್ರೀಮ್, ಗೆಟ್ ಮಿ ಗೋಬಿ ಮಂಚೂರಿ, ಈ ರೀತಿ ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನೀನು ಕೇಳುವುದು ಉತ್ತಮ ಅಥವಾ ನೀನು ಕೇಳಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ತಿರ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಯು ಬೆಟರ್ ಲಿಸನ್ ಅಪ್, ಯು ಬೆಟರ್ ಲಿಸನ್ ಅಪ್. ಇದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಇದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಕೇಳಬೇಕಿದ್ರೆ ಹೌ ಲಾಂಗ್ ಇಟ್ ವಿಲ್ ಟೇಕ್, ಹೌ ಲಾಂಗ್ ಇಟ್ ವಿಲ್ ಟೇಕ್. ಅಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಎಷ್ಟು ಜನ ಇದ್ದಾರೆ. ಹೌ ಮೆನಿ ಪೀಪಲ್ ಆರ್ ದೇರ್, ಹೌ ಮೆನಿ ಪೀಪಲ್ ಆರ್ ದೇರ್. ನಾನು ಒಳಗೆ ಬರ್ಬೋದಾ, ಮೇ ಐ ಕಮ್ ಇನ್, ಮೇ ಐ ಕಮ್ ಇನ್. ನೀನು ನನಗೋಸ್ಕರ ಕಾಯ್ತೀಯಾ, ನಿನಗಾಗುತ್ತಾ ನನಗೋಸ್ಕರ ಕಾಯೋಕ್ಕೆ ಅನ್ನೋ ಅರ್ಥದ ವಾಕ್ಯ ಇದು. ಕ್ಯಾನ್ ಯು ವೆಯ್ಟ್ ಫಾರ್ ಮೀ, ಕ್ಯಾನ್ ಯು ವೆಯ್ಟ್ ಫಾರ್ ಮೀ. ನಾನು ಹೇಳಿದಂತೆ ಮಾಡು, ನಾನು ಹೇಳಿದಂತೆ ಮಾಡು. ಡೂ ಆ್ಯಸ್ ಐ ಸೇ, ಡೂ ಆ್ಯಸ್ ಐ ಸೇ. ಕಿರುಚಬೇಡ, ಕಿರ್ಚಬೇಡ. ಡೋಂಟ್ ಶೌಟ್, ಡೋಂಟ್ ಶೌಟ್. ನನಗೆ ನೋಡಲು ಬಿಡು, ನನಗೆ ನೋಡೋಕ್ಕೆ ಬಿಡು. ಲೆಟ್ ಮಿ ಸಿ, ಲೆಟ್ ಮಿ ಸಿ. ನಿನ್ನ ರೂಮ್ ಸ್ವಚ್ಛಗೊಳಿಸಿಕೋ, ನಿನ್ನ ರೂಮ್ ಅನ್ಕ್ಲೀನ್ ಇದೆ, ಕ್ಲೀನ್ ಮಾಡ್ಕೊ ಅಂತ ಹೇಳಬೇಕಿದ್ರೆ ಕ್ಲೀನ್ ಯುವರ್ ರೂಮ್, ಕ್ಲೀನ್ ಯುವರ್ ರೂಮ್. ನೀನು ಇದರಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ, ನೀನು ಇದರಿಂದ ಎಸ್ಕೇಪ್ ಆಗೋಕ್ಕೆ ಆಗಲ್ಲ ಅಂತಿರ್ತೀವಲ್ಲ. ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್, ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ತುಂಬ ಸಮಯದ ಹಿಂದೆ, ಬಹಳ ಸಮಯದ ಹಿಂದೆ, ನೆನಪಾಗ್ತಿಲ್ಲ ಅಂತ ಹೇಳ್ತಿರ್ತೀವಿ. ತುಂಬ ಸಮಯದ ಹಿಂದೆ ಆಗಿದೆ ಇನ್ಸಿಡೆಂಟ್ ಅಂತೇಳಿ. ಅ ಲಾಂಗ್ ಟೈಮ್ ಆಗೋ, ಅ ಲಾಂಗ್ ಟೈಮ್ ಆಗೋ. 2 ಗಂಟೆಗೆ, 2 ಗಂಟೆಗೆ ಮೀಟ್ ಆಗೋಣ ಅಂತ ಹೇಳ್ತಿರ್ತೀವಲ್ಲ, 2 ಗಂಟೆಗೆ ಶೋ ಶುರು ಆಗುತ್ತೆ, ಈ ರೀತಿಗೆ. ಅಟ್ 2 o'clock, ಅಟ್ 2 o'clock. ಕ್ಷಮಿಸಿ, ನಾನು ನಿನ್ನನ್ನು ಗುರುತಿಸಲಿಲ್ಲ, ಕ್ಷಮಿಸಿ, ನಾನು ನಿಮ್ಮನ್ನು ಗುರುತಿಸಲಿಲ್ಲ. ಸಾರಿ, ಐ ಡಿಡಂಟ್ ರೆಕಗ್ನೈಸ್ ಯು, ಸಾರಿ, ಐ ಡಿಡಂಟ್ ರೆಕಗ್ನೈಸ್ ಯು. ಕೇಳಬೇಡ, ಕೇಳಬೇಡ. ಡೋಂಟ್ ಆಸ್ಕ್, ಡೋಂಟ್ ಆಸ್ಕ್. ಆರಾಮಿಲ್ಲ ಅಥವಾ ಹುಷಾರಿಲ್ಲ ಅಂತ ಹೇಳಬೇಕಿದ್ರೆ ನಾಟ್ ವೆಲ್, ನಾಟ್ ವೆಲ್.
ನನಗೆ ಚೆಕ್ ಮಾಡಲು ಬಿಡು, ನನಗೆ ಚೆಕ್ ಮಾಡೋಕ್ಕೆ ಬಿಡು. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.